ಆಸ್ಪತ್ರೆಯಲ್ಲಿ ಕರೆಂಟ್ ಕಟ್ ಆಗಿದೆ. 2 ಗಂಟೆಗಳ ಕಾಲ ರೋಗಿಗಳು ಪರದಾಡಿರುವಂತಹ ಘಟನೆ ನಡೆದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದಂತಹ ಘಟನೆ ಇದು. ರೋಗಿಗಳ ಪರದಾಟ 2 ಗಂಟೆಗಳಿಂದ ಆಸ್ಪತ್ರೆಯಲ್ಲಿ ಪವರ್ ಕಟ್ ಆಗಿದೆ. ಜನರೇಟರ್ ಇಟ್ಟಿರ್ತಾರೆ, ಅದು ಕೂಡ ಆಫ್ ಆಗಿದೆಯಂತೆ. ಮೊಬೈಲ್ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಡಾಕ್ಟರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ವಿದ್ಯುತ್ ಇಲ್ಲದೆ ಹಸುಗೂಸುಗಳು ಬಾಣಂತಿಯರು ಪರದಾಟ ನಡೆಸಿದ್ದಾರೆ. ಐಸಿಯು ಸೇರಿ ಹಲವು ವಾರ್ಡ್ಗಳಲ್ಲಿ ರೋಗಿಗಳ ಪರದಾಟ. ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅಧ್ವಾನ ಸೃಷ್ಟಿಯಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ 2 ಗಂಟೆಯಿಂದ ಪವರ್ ಕಟ್ ಆಗಿದೆ. ಜನರೇಟರ್ ವರ್ಕ್ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಹೆರಿಗೆ ಆಸ್ಪತ್ರೆ ಇದು. ಎಂತಹ ಸೆನ್ಸಿಟಿವ್ ಪ್ಲೇಸ್ ಅನ್ನೋದು ಗೊತ್ತಿದೆ. ಹಂಗಿದ್ದು ಕೂಡ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿದ್ಯಾಕೆ ಅಂತ ಹೇಳಿ ನೋಡಿ. ಕರೆಂಟ್ ಇಲ್ಲದೇನೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಟಾರ್ಚನ್ನು ಇಟ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ, ಮೊಬೈಲ್ನ ಬೆಳಕಿನಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ, ಅಧ್ವಾನ ಆಗಿ ಹೋಗ್ಬಿಟ್ಟಿದೆ. 2 ಗಂಟೆಗಳಿಂದ ಕರೆಂಟ್ ಇಲ್ಲದೇನೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗದೇನೆ ಪರದಾಟವನ್ನು ನಡೆಸಿದ್ದಾರೆ ರೋಗಿಗಳು. ಮತ್ತೊಂದು ಕಡೆ ವೈದ್ಯರು ಕೂಡ ಅಲ್ಲಿ ಸಮಸ್ಯೆಗೆ ಸಿಲುಕಿರೋದನ್ನು ಗಮನಿಸ್ತಾ ಇದ್ದೀರಿ. ಈಗ ಆಡಳಿತ ಮಂಡಳಿಯ ವಿರುದ್ಧ ರೋಗಿಗಳು ಮತ್ತು ಅವರ ಪೋಷಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಅಮರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಯಾಕಾಗಿ ಅಧ್ವಾನ ಅಂಥೇಳಿ ಮುಂಜಾಗ್ರತಾ ಕ್ರಮ ಇರಲಿಲ್ವಾ? ಇದೇ ಫಸ್ಟ್ ಈ ರೀತಿ ಸಮಸ್ಯೆ ಕಾಣಿಸ್ಕೊಳ್ತಾ ಇರೋದು ಹೇಗೆ ಅಂತ? ಪ್ರೇಮ್ ಕುಮಾರ್, ಸಾಮಾನ್ಯವಾಗಿ ಒಂದು 5-10 ನಿಮಿಷಗಳವರೆಗೂ ಸಹಿತ ಈ ರೀತಿ ವಿದ್ಯುತ್ ಸಮಸ್ಯೆ ಆಗ್ತಾ ಇತ್ತು ಹೊಸಪೇಟೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ. ಆದ್ರೆ ಇದೇ ಮೊದಲೇ ಬಾರಿಗೆ ಕರೆಂಟ್ ಹೋದ್ಮೇಲೆ ಜನರೇಟರ್ ಕೂಡ ಕೈ ಕೊಟ್ಟು ಬರೋಬ್ಬರಿ 2 ಗಂಟೆಗೆ ಹೆಚ್ಚು ಅವಧಿಗಳ ಕಾಲ ಆಸ್ಪತ್ರೆಯಲ್ಲಿದ್ದಂತ ನವಜಾತ ಶಿಶುಗಳು, ಬಾಣಂತಿಯರು, ಗರ್ಭಿಣಿಯರು, ಅದ್ರ ಜೊತೆಗೆ ಬಂದಿದ್ದಂತ ಏನೇನ್ ಪೇಷಂಟ್ಗಳಿದ್ರೆ ಎಲ್ಲರೂ ಕೂಡ ಪರದಾಡಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಯಾಕಂದ್ರೆ ಆಸ್ಪತ್ರೆ ಅಂದಾದ್ಮೇಲೆ ಜನರೇಟರ್ ವ್ಯವಸ್ಥೆ ಕ್ಲಿಯರ್ ಆಗಿರ್ಬೇಕಾಗುತ್ತೆ. ಅದ್ರಲ್ಲಿ ಇದ್ದಂತ ಜನರೇಟರ್ ಕೈ ಕೊಟ್ಟಿದ್ರು ಸಹಿತ ಅದಕ್ಕೆ ಒಂದಿಷ್ಟು ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಮುಂಜಾಗ್ರತೆಯಾಗಿ ಏನೇನ್ ಸಮಸ್ಯೆ ಇದೆ ಅಂತದನ್ನ ಗಮನಿಸಬೇಕಾಗಿತ್ತು. ಹೆಚ್ಚು ಕಡಿಮೆ ಒಂದು 5-10 ನಿಮಿಷ ಬೇಡ, ಅರ್ಧ ಗಂಟೆಯಲ್ಲಾದ್ರೂ ಸಹಿತ ಆ ಸಮಸ್ಯೆನ ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಮುಂದಾಗಬೇಕಾಗಿತ್ತು. ಅದರ ಯಾವುದನ್ನು ಮಾಡದೇ ಇರೋದ್ರಿಂದಾಗಿ ಮೊಬೈಲ್ ಟಾರ್ಚ್ ಗಳನ್ನ ಬಳಕೆ ಮಾಡಿಕೊಂಡು ರೋಗಿಗಳ ಸಂಬಂಧಿಕರು ಅದ್ರ ಜೊತೆಗೆ ವೈದ್ಯರು ಚಿಕಿತ್ಸೆ ಕೊಡ್ತಕ್ಕಂಥದ್ದು ಕೂಡ ಸಾಮಾನ್ಯ ಕಂಡು ಬಂತು. ಬಹುತೇಕ ಈಗಾಗಲೇ ಒಂದು ವಿದ್ಯುತ್ ಸಂಪರ್ಕ ಕೂಡ ಸಾಧ್ಯ ಆಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಆದ್ರೆ ಬರೋಬ್ಬರಿ 2 ಗಂಟೆಗಳಿಗೂ ಹೆಚ್ಚು ಕಾಲ ವಿದ್ಯುತ್ ಸಂಪರ್ಕ ಇಲ್ದಿರೋದ್ರಿಂದ ರೋಗಿಗಳ ಪರದಾಡದಂತ ಪರಿಸ್ಥಿತಿ ಕೂಡ ನಡೆದಿತ್ತು. ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.